ತುಂಬ ಚಿಕ್ಕ ಮಿಷನ್ನು 350 kg ಕೆಪಾಸಿಟಿ ಬರುತ್ತೆ. ಅಪ್ ಟು 450 ಇಂದ 500 ವರೆಗೂ ಲೋಡ್ ಕ್ಯಾರಿ ಮಾಡುತ್ತಾರೆ. ಇದರಲ್ಲಿ ಅಡಿಕೆ, ತೆಂಗು, ಬಾಳೆ ನೀವೇನೇ ಇದ್ರು ಇದರಲ್ಲಿ ತುಂಬಾ ನೀಟಾಗಿ ತಗೊಂಡು ಹೋಗುವಂತ ಮಿಷನ್ ಸರ್. ತುಂಬಾ ಚಿಕ್ಕದಾಗಿದೆ, 2 ಅಡಿ ಗ್ಯಾಪ್ ಅಲ್ಲೂ ಹೋಗುತ್ತೆ. ಇದು ಬಂದ್ಬಿಟ್ಟು ನಿಮ್ಗೆ ಟ್ರ್ಯಾಕ್ ವೆಹಿಕಲ್ ಆಗಿರುತ್ತೆ, ಟೈರ್ ಬರಲ್ಲ, ಟ್ರ್ಯಾಕ್ ಬರುತ್ತೆ ಸರ್. ನಿಮಗೆ ಮಿನಿಮಮ್ ನಾವು ಕೊಟ್ಟಿರೋ ಕಸ್ಟಮರ್ ಅಲ್ಲಿ 8 ರಿಂದ 10 ವರ್ಷ ಯೂಸ್ ಆದ್ರೂ ಟ್ರ್ಯಾಕ್ಗಳು ಏನೂ ಆಗಿಲ್ಲ. ತುಂಬಾ ವರ್ತ್ ಇದೆ ಸರ್. ಪ್ಲಸ್ ನಿಮಗೆ ಬಂದ್ಬಿಟ್ಟು ಇದು ಪೆಟ್ರೋಲ್ ಕನ್ಸಂಪ್ಷನ್ ಗಂಟೆಗೆ 1/2 ಲೀಟರ್ ಕುಡಿಯುತ್ತೆ ಸರ್. ಮತ್ತೆ ಇನ್ನೊಂದೇನಂದ್ರೆ ತುಂಬಾ ಲೇಡೀಸು ಎಲ್ಲ ಯೂಸ್ ಮಾಡೋಂಥದ್ದು. ನಿಮಗೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ತುಂಬಾ ಈಸಿ ಇದೆ. ಸ್ವಿಚ್ ಆನ್ ಮಾಡಿಬಿಟ್ಟು ಇಲ್ಲಿ ಚೌಕ್ ಹಾಕ್ಬಿಟ್ಟು ಒಂದು ರೋಪ್ ಹೇಳಿದ್ರೆ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗುತ್ತೆ ನಿಮಗೆ. ಸೊ ಅಲ್ಲಿಂದ ಮೂವಿಂಗ್ ಎಲ್ಲ ನಿಮಗೆ ಗೇರ್ ಬರುತ್ತೆ, 4 ಗೇರ್ಸ್ ಬರುತ್ತೆ. ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್ ಬರುತ್ತೆ. ಫಸ್ಟ್ ಗೇರಲ್ಲಿ ಸ್ಲೋಲಿ ಮೂವ್ ಆಗುತ್ತೆ ಸರ್ ಈ ಥರ. ಬಟ್ ರಿವರ್ಸಲ್ಲೂ ನಿಮಗೆ ಇದೇ ಥರ ಮೂವ್ ಆಗುತ್ತೆ. ಸೊ ಇಂಜಿನ್ ಬಂದ್ಬಿಟ್ಟು 6.5 HP ಇಂಜಿನ್ ಯೂಸ್ ಮಾಡ್ತೀವಿ ಸರ್. ಸಣ್ಣ ಪುಟ್ಟ ಕಸ್ಟಮರ್ಗೆಲ್ಲ ತುಂಬ ವರ್ತ್ ಇದೆ ಸರ್, ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಸರ್. ಲೇಡೀಸು, ಏಜ್ ಆದವರು ಎಲ್ಲರೂ ತೋಟದೊಳಗಡೆ. ಮತ್ತು ಕೆಲವು ಕಡೆ ಎಲ್ಲ ಏನು ಮಾಡ್ತಾರಂದರೆ ಕಸ್ಟಮರ್ಗಳೇ ಯಾರು ವರ್ಕರ್ ಸಿಗದಿದ್ದಾಗ ಅವರೇನೆ ಯೂಸ್ ಮಾಡೋಂಥದ್ದು. ತುಂಬ ಚಿಕ್ಕ ಮಿಷನ್ ಆಗೋದ್ರಿಂದ ಅವರೇ ಯೂಸ್ ಮಾಡ್ತಾರೆ. ತುಂಬ ಲೋಡೆಲ್ಲ ಅವರೇ ತಗೊಂಡು ಹೋಗ್ತಾರೆ. ಎಲ್ಲ ಕಡೆಯಿಂದ ಓನರ್ಗಳೇ ಓಡಾಡೋಂಥ ಮಿಷನ್ ಆಗಿದೆ ಸರ್. ತುಂಬ ಚಿಕ್ಕದಾಗಿದೆ. ಪ್ಲಸ್ ನಿಮ್ಗೆ ಇನ್ನೊಂದೇನೆಂದರೆ ಇದರಲ್ಲಿ ಸ್ಪ್ರೇ ಅಟ್ಯಾಚ್ಮೆಂಟ್ ಬರುತ್ತೆ. ಒಂದು 2.5 HP ಪಂಪ್ ಕೂರುತ್ತೆ. ಅದರ ಇಲ್ಲಿಗೆ ಒಂದು 200 ಲೀಟರ್ ಬ್ಯಾರಲ್ ಕೂರುತ್ತೆ. ಸೊ ನೀವು ಈಸಿಯಾಗಿ ಒಬ್ಬರೇ ಸ್ಪ್ರೇ ಮಾಡ್ಕೊಂಡು ಹೋಗೋಂಥ ಮಿಷನ್ ಆಗಿದೆ ಸರ್.